ಆಟ ಆಡಿಸ್ತಿದ್ಯಾ ಜೈ? ನಾನು ಅಷ್ಟು ಸಲ ಕಾಲ್ ಮಾಡಿದ್ರು ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ? ಸಾರಿ ದೇವಕಿ, ಯಾವುದೋ ಮೀಟಿಂಗಲ್ಲಿದ್ದೆ, ಹಾಗಾಗಿ ಫೋನ್ ಎತ್ತಕ್ಕಾಗಲಿಲ್ಲ. ಆದರೂ ನೀನು ಅಷ್ಟೊಂದು ಸಲ ಫೋನ್ ಮಾಡಿದ್ದು ನೋಡಿ ಏನೋ ಸಮಸ್ಯೆಯಲ್ಲಿದೆಯಾ ಅಂತ ಅಂದ್ಕೊಂಡೆ. ಮೀಟಿಂಗ್ನ ಅರ್ಧದಲ್ಲೇ ಬಿಟ್ಟು ಬಂದೆ. ನನಗೆ ಬಿಸ್ನೆಸ್ಸಲ್ಲಿ ಲಾಸ್ ಆದರೂ ಪರವಾಗಿಲ್ಲ, ಆದರೆ ನಿನ್ನ ವಿಷಯದಲ್ಲಿ ಲಾಸ್ ಆಗಬಾರ್ದು. ನಾನು ನಿನ್ನ ಹತ್ರ ಮಾತಾಡಬೇಕು. ಹೇಳು ದೇವಕಿ, ನಾನು ಟೋಟ್ಲಿ ಫ್ರೀ ಆಗಿದ್ದೀನಿ. ಎಷ್ಟೋ ತನಕ ಬೇಕಾದ್ರೆ ಮಾತಾಡ್ಬೋದು. ಫೋನಲ್ಲ, ಡೈರೆಕ್ಟಾಗಿ ಮೀಟ್ ಮಾಡಬೇಕು. ಲೊಕೇಶನ್ ಕಳಿಸು, ಅಲ್ಲಿಗೆ ಬರ್ತೀನಿ. ಕಳಿಸ್ತೀನಿ. ಈ ಹೆಣ್ಮಕ್ಳಿಗೆ ಗಂಡಸರನ್ನ ಎದುರಿಸೋಕ್ಕೆ ಯಾವ ಗನ್ನು ಬಾಂಬು ಬೇಕಾಗಿಲ್ಲ. ಅವ್ರು ಮಾತಾಡೋ ಮಾತೆ ಫೈರ್ ಬ್ರ್ಯಾಂಡ್ ಥರ ಇರುತ್ತೆ. ಅದು ಈ ದೇವಕಿ ಮಾತು ಕೇಳೋಕ್ಕೆ ಚಂದ. ನಾವಿಬ್ರು ಮತ್ತೆ ಭೇಟಿ ಆಗ್ತೀವಿ ಅನ್ನೋದೇ ಥರ ಖುಷಿ. ನಾಕ್ ಮಾಡಿ ಬರಬೇಕಾದಾಗ ನೀನು ಬರಲಿಲ್ಲ. ಈಗ ನಾಕ್ ಮಾಡಿ ಬರೋ ಅವಶ್ಯಕತೆ ಇಲ್ಲ. ನೀನು ಯಾವಾಗ ಬೇಕಾದರೂ ಒಳಗಡೆ ಬರಬಹುದು. ಬಾ. ನಾನು ಯಾರನ್ನೂ ಇಷ್ಟು ಕ್ಲೋಸಾಗಿ ಹಚ್ಕೊಂಡಿದ್ದಿದ್ದೇ ಇಲ್ಲ. ನಿನ್ನ ವಿಷಯದಲ್ಲಿ ಯಾಕೆ ನಿನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ನಗುನೇ ಇರಬೇಕು ನನ್ನನ್ನು ನಿನಗೆ ಕನೆಕ್ಟ್ ಮಾಡಿರೋದು. ಏನೋ ಕೇಳಬೇಕು ಅಂತ ಬಂದಿರೋ ಹಾಗಿದೆ. ನನ್ನ ಹತ್ರ ಕೇಳೋಕ್ಕೆ ಸಂಕೋಚನ. ಅದೇನು ಅಂತ ಹೇಳು ಲಕ್ಷ್ಮಿ. ಅಮ್ಮ, ಈಗ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ನನಗೇನಾದರೂ ಸಮಸ್ಯೆ ಆದರೆ ಅದು ನಿಮಗೆ ಎಫೆಕ್ಟ್ ಆಗುತ್ತಾ? ಈಗ ನಿನಗಂಥ ಸಮಸ್ಯೆ ಏನಾಯಿತು? ಏನಿಲ್ಲಮ್ಮ. ಏನೂ ಇಲ್ಲದೆ ನೀನು ಈ ರೀತಿ ಕೇಳೋದಿಲ್ವಲ್ಲ. ಕಾಲೇಜಲ್ಲಿ ಏನಾದರೂ ಸಮಸ್ಯೆನಾ? ಆದಿನ ಕರಿತೀನಿರು. ಆದಿ ಆದಿ ಏನತ್ತೆ? ಕಾಲೇಜಲ್ಲಿ ಏನಾದರೂ ತೊಂದರೆನಾ? ಕಾಲೇಜಲ್ಲ, ಆ ಥರ ಏನಿಲ್ವಲ್ಲ. ಯಾಕತ್ತೆ ಹೀಗೆ ಕೇಳ್ತಾ ಇದ್ದೀರಾ? ಇವಳೇನಾದರೂ ಫಿಟ್ಟಿಂಗ್ ಇಟ್ಲಾ? ಸುಮ್ಮನೆ ಮಾತು ಡೈವರ್ಟ್ ಮಾಡಬೇಡ. ನಿಜ ಹೇಳು, ಕಾಲೇಜಲ್ಲಿ ಏನಾದರೂ ಗಲಾಟೆ ಮಾಡ್ಕೊಂಡ್ರಾ? ಗಲಾಟೆನಾ? ಅಂದರೆ ನಿನ್ನೆ ಫೈಟ್ ಆಯ್ತಲ್ಲ, ಆ ವಿಷಯದ ಬಗ್ಗೆ ಕೇಳಿದ್ರ ಅತ್ತೆ? ಫ್ರೆಂಡ್ ಅಂದರೆ ಫ್ರೆಂಡ್ ಮಾತ್ರ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಡಂಗಾಣಿ ಆಟ ಆಡೋಕ್ಕೆ ಬಂದರೆ ಡ್ರಮ್ಮಲ್ಲಿ ಹಾಕಿ ನೀರು ತುಂಬಿಸ್ಬಿಡ್ತೀನಿ. ನೀನು ಅಷ್ಟೇ. ನಿನ್ನ ಪಾಪಸ್ ಕಳ್ಳಿ ಮುಖಾನ ಅವಾಗ ತೋರಿಸ್ಬೇಡ. ತಿಂದಿರೋದಿಲ್ಲ ಹೊರಗೆ ಬರುತ್ತೆ. ಆದಿಗೆ ಲಕ್ಷ್ಮಿ ಜೋಡಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಇಲ್ಲ, ನಾನು ಇದನ್ನ ಒಪ್ಪಲ್ಲ. ಆದಿ ನನ್ನ ಜೊತೆನೆ ಡ್ಯಾನ್ಸ್ ಮಾಡಬೇಕು. ಶಮಿತಾ ಅವರೇ, ಅದು ಹೇಗಾಗುತ್ತೆ? ಚೀಟಿ ಎತ್ತೋದ್ರ ಮೂಲಕ ತಾನೇ ಸೆಲೆಕ್ಟ್ ಮಾಡ್ತಿರೋದು. ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ನಾನು ಆದಿ ಪೇರ್ ಆಗಬೇಕು. ನಾನು ಆದಿ ಜೊತೆನೆ ಡ್ಯಾನ್ಸ್ ಮಾಡಬೇಕು. ಶಮಿ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ಚೀಟಿಲ್ ಬಂದಿರೋದನ್ನ ಯಾರಾದರೂ ಚೇಂಜ್ ಮಾಡೋಕ್ಕಾಗತ್ತಾ?
ಹೋಗ್ಲಿ, ಅದೇನು ಚೀಟ್ ಮಾಡಿ ಹಾಕಿರೋ ಚೀಟಿನಾ? ಹಂಗಂದ್ರೆ ನಿನ್ಗೆ ನನ್ನ ಜೊತೆ ಡಾನ್ಸ್ ಮಾಡೋದಕ್ಕೆ ಇಷ್ಟ ಇಲ್ವಾ ಆದಿ? ಇದೆ, ಆದರೆ ಚೀಟಿಲಿ ಲಕ್ಷ್ಮಿ ಹೆಸರು ಬಂದಿದೆಯಲ್ಲ, ಏನು ಮಾಡೋಕ್ಕಾಗುತ್ತೆ? ಇಲ್ಲ ಆದಿ, ಈ ವಿಷಯದಲ್ಲಿ ಬೇರೆ ಏನು ನಾನು ಯೋಚನೆ ಮಾಡಲ್ಲ. ಸರಿ ಸರಿ, ನಿಮ್ಮ ಈ ಪ್ರಾಬ್ಲಮ್ಗೆ ನಾನೇ ಒಂದು ಸೊಲ್ಯೂಷನ್ ಕೊಡ್ತೀನಿ. ಆದಿ, ಇಲ್ಲಿ ಬನ್ನಿ. ಶಮಿತಾ, ನೀವು ಪಕ್ಕ ಬನ್ನಿ. ಲಕ್ಷ್ಮಿ ಅವರೇ, ನೀವು ಇಲ್ಲಿ ಬನ್ನಿ. ಇವಾಗ ಓಕೆನಾ? ಕಿರಣ್, ಅಲೋ ಅಪ್ಪ, ಅಮ್ಮ ಹೇಗಿದ್ದಾರಪ್ಪ? ಮಗಳೇ, ನೀನೇನು ಗಾಬರಿ ಆಗ್ಬೇಡ, ಅಮ್ಮ ಹುಷಾರಾಗಿದ್ದಾಳೆ. ನಿಂಗೆ ಅವಳ ಬಗ್ಗೆ ಗೊತ್ತಲ್ಲ, ಹಗ್ಗನ ಹಾವು ಮಾಡೋಳು. ನಿನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಾಂ, ಅಲ್ಲ ಅಪ್ಪ, ಅಮ್ಮ ಈಗ ಆಡ್ತಿದ್ದಾರೆ ಅಂತ ಗೊತ್ತಾದಾಗಿಂದ ನನಗಂತೂ ಟೆನ್ಷನ್ ಆಗಿದೆ. ನಾನೇ ಬಂದು ನೋಡ್ಕೊಂಡು ಹೋಗೋಣ ಅಂತಂದರೆ ಕಾಲೇಜಲ್ಲಿ ಫೆಸ್ಟ್ ಇದೆ ಅಪ್ಪ, ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ. ಮಗಳೇ, ನೀನೇನು ಯೋಚನೆ ಮಾಡ್ಬೇಡ, ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ನೀನು ನಿನ್ನ ಡ್ಯಾನ್ಸ್ ಕಡೆ ಗಮನ ಕೊಡು. ಹಾಂ, ಸರಿನಪ್ಪ. ಸರಿಮ್ಮ. ಏನೇ ಫೆಸ್ಟ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇರೋ ಹಾಗಿದೆ? ನಾನು ಏನಾದರೂ ಮಾಡ್ಕೋತೀನಿ, ನಿನಗೆ ಯಾಕೆ? ಫಸ್ಟು ನೀನು ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು. ನಾನು ಮುಂದೆ ಗೆಲ್ಲೋದಕ್ಕೆ ದಮ್ ಬೇಕಲ್ಲ. ಓಹೋ, ನೀನೇನು ಡಿಕೆಡಿಲಿ ಕಿರೀಟ ತಗೊಂಡು ಬಂದಿರೋ ಥರ ಆಡಬೇಡ. ನೀನು ನಡೆದ್ರೇನೆ ಕೋಳಿ ನಡೆದಂಗೆ ಇರುತ್ತೆ, ಇನ್ನೇನಾದರೂ ಕುಣಿದ್ರೆ ಪಾಪ ಮುಂದೆ ಕೂತಿರೋ ಜನ ಎಲ್ಲ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಡ್ತಾರಷ್ಟೇ. ನೋಡು, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ಆದಿ. ಬರ್ಸಿದ್ರೆ ಕಾಂಪಿಟೇಷನ್ ಬಿಟ್ಟು ಹೋಗ್ಬಿಡ್ತೀಯಾ? ನಾನು ಯಾಕೋ ಓಡೋಗ್ಲಿ, ನಿನ್ನನ್ನೇ ಕಾಂಪಿಟೇಷನ್ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ. ಓಹೋ, ನಿನಗೆ ಅಷ್ಟೊಂದು ಪವರ್ ಇದೆಯಾ ಡಂಗಾಣಿ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಕೇಳಿಲ್ವಾ? ಅದೇ ಸಾಂಗಲ್ಲಿ ಸಂಸಾರ ಬೇಕಾ ಗುರು ಅಂತಲೂ ಹೇಳಿದ್ದಾರೆ. ಹಲೋ, ನಾನೇನು ನಿನ್ನ ಜೊತೆ ಸಂಸಾರ ಮಾಡ್ತಿಲ್ಲ, ಸಾಂಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಿನಗೆ ಬೇಕಿದ್ರೆ ನೀನು ಮಾಡು, ಇಲ್ಲದೆ ಇದ್ರೆ ಬಿಡು. ಓಕೆ, ಮಾಡ್ಕೊ.